ಹಾಂ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಇದನ್ನು ಹಿಂದೆ ಎಲ್ಲೋ ಒಂದು ಕಡೆ ಘೋಷಣೆ ಮಾಡೋದು ಅಥವಾ ಆಚರಣೆ ಮಾಡ್ತಕ್ಕಂಥದ್ದು ನಡೆದಿದ್ರು ಈ ರೀತಿ ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನವನ್ನು ಇವತ್ತು ಪ್ರತಿ ಶಾಲೆಯಲ್ಲೂ ಸಹ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಬೀದರಿಂದ ಚಾಮರಾಜನಗರದವರೆಗೂ ಮಾನವ ಸರಪಳಿ ಮಾಡೋದ್ರ ಮೂಲಕ ಈ ಪ್ರಜಾಪ್ರಭುತ್ವದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಯಾಕೆ ಅಂತಂದರೆ ಈಗ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು, ಅವಕಾಶ ಇರ್ತಕ್ಕಂಥದ್ದು ಎಲ್ಲವೂ ಸಹ ಜನರಿಗೇನೆ. ಆದರೆ ಆದಮೇಲೆ ನಾವು ಇಂಥವ್ರನ್ನ ಆಯ್ಕೆ ಮಾಡಬಾರ್ದು, ಈ ಸರ್ಕಾರ ಸರಿ ಇಲ್ಲ, MLA ಸರಿ ಇಲ್ಲ, ಮಂತ್ರಿ ಸರಿ ಇಲ್ಲ ಅಂತ. ಆದರೆ ಆಯ್ಕೆ ಮಾಡ್ತಕ್ಕಂಥವರು ತೀರ್ಮಾನ ಅಂತಿಮ ಆದ್ದರಿಂದ ಆಮೇಲೆ 5 ವರ್ಷಕ್ಕೆ ಒಂದು ಬಾರಿ ಕೊಟ್ಟಿರೋದ್ರಿಂದ ಈಗ ಅಧಿಕಾರಿಗಳಿಗೆ ಒಂದು ಸಲ ಸೇರಿದ್ರೆ ಅವರು 30 ವರ್ಷ 58 ವರ್ಷವರೆಗೂ ಸರ್ವಿಸ್ ಇರ್ತಾರೆ. ಯಾಕೆ ಜನಪ್ರತಿನಿಧಿಗಳನ್ನ ಅಷ್ಟು ಮಾಡ್ಬೋದಾಯ್ತಲ್ಲ ಸಂವಿಧಾನದಲ್ಲಿ? ಯಾಕೆ ಅಂದರೆ ಇದು ರಿವ್ಯೂ ಮಾಡ್ತಕ್ಕಂಥ ಮತ್ತು ಪರಿಶೀಲನೆ ಮಾಡ್ತಕ್ಕಂಥ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿನ ಜನಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಇದರ ಅರಿವಿನ ಹೆಚ್ಚು ಜನರು ತಿಳ್ಕೊಂಡ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವಕ್ಕಿಂತ ಇನ್ನೊಂದು ವ್ಯವಸ್ಥೆ ಇಲ್ಲ. ಈಗಾಗಲೇ ನಾವು ಸಾಕಷ್ಟು ಕಡೆ ಎಲ್ಲ ಕಡೆ ಕ್ಯಾನ್ಸರ್ ಥರ ಇದು ಭ್ರಷ್ಟಾಚಾರ ಬಿದೆ, ಆಡಳಿತ ಸುಧಾರಣೆ ಆಗಿಲ್ಲ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಶಾಸಕರು ಸರ್ಕಾರಗಳು ಸರಿ ಇಲ್ಲ, ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅಂತ ಚರ್ಚೆ ಮಾಡ್ತೀವಿ. ಇದೆಲ್ಲ ಸರಿಪಡಿಸೋದಕ್ಕೆ ಮತ್ತೆ ಜನನೇ ಸಹ ಯೋಚನೆ ಮಾಡಬೇಕಾಗಿದೆ. ಇದಕ್ಕಿಂತ ಇನ್ನೊಂದು ಯಾವುದೂ ಇಲ್ಲ. ಡಿಕ್ಟೇಟರ್ಶಿಪ್ಗೆ ಹೋಗಬೇಕು, ಇಲ್ಲ ಬೇರೆ ಯಾರು ಬಂದು ಆಡಳಿತ ಮಾಡೋಕ್ಕಾಗತ್ತಾ? ಅದರಿಂದ ಈ ಒಂದು ಪ್ರಜಾಪ್ರಭುತ್ವದ ದಿನವನ್ನು ನಾವು ಸೆಪ್ಟೆಂಬರ್ 15ರಂದು ಆಚರಣೆ ಮಾಡೋದ್ರ ಜೊತೆಗೆ ಎಲ್ರಿಗೂ ಹೆಚ್ಚಿನ ತಿಳುವಳಿಕೆಯನ್ನು ಕೊಡಬೇಕು. ಏನಾಗುತ್ತೆ, ಅವರು ಕೇರಳದವ್ರು ಬಂದು ಹೋಗೋವ್ರೆ ಅಂತಲ್ಲ, ಅಲ್ಲಿ ಬೇಕರಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರೆಸ್ಟ್ ಆಗಿದೆ. ಅದನ್ನು ನಾನು ಹೇಳಿದ ಒಂದು ಸ್ವಲ್ಪ ಸಂಪೂರ್ಣವಾಗಿ ರಿಪೋರ್ಟ್ ತರಿಸ್ಕೊಳ್ಳೋಣ. ಈಗ ಒಂದು ಕಡೆ ಗಣಪತಿ ಬಂದದ್ದು ಓದದ್ದು 2 ಕೋಮಿನ ಮಧ್ಯದಲ್ಲಿ ಸಣ್ಣ ಘರ್ಷಣೆ ಆಗಲಿಕ್ಕೆ ಅವಕಾಶ ಆದದ್ದು. ಮತ್ತೊಂದು ಸ್ಟೇಷನ್ ಹತ್ರ ಬಂದಾಗ ಮೊದಲನೇ ಬೆಂಕಿ ಹಾಕಲಿಕ್ಕೆ ಅಥವಾ ಇಲ್ಲ ಅಂಗಡಿಗಳಿಗೆ ಕಲ್ಲನ್ನು ಹೊಡಿಲಿಕ್ಕೆ ಯಾರು ಪ್ರಾರಂಭ ಮಾಡಿದ್ದು ಅನ್ನೋದು ಸಹ ಒಂದು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ. ಅದನ್ನು ನೋಡೋಣ. ಈಗ ಸದ್ಯಕ್ಕೆ 2 ಕೋಮಿನ ಜನ, ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟಾಗಿ ಎಲ್ಲ ಹಬ್ಬಗಳನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ನಾವು ಸಭೆ ಮಾಡಿದ ಮೇಲೆ ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ಗಣಪತಿ 2-3 ಕಡೆ ಮುಸ್ಲಿಂ ಜನನು ಹೋಗಿ ಅಲ್ಲೇ ಜ್ಯೂಸ್ ಕೊಟ್ಟು ಗಣಪತಿಗೆ ಹಾರ ಹಾಕಿ ಇವತ್ತು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಅವರೇ ಸಹ ಜೊತೆಲಿ ನಿಂತ್ಕೊಳ್ತಕ್ಕಂಥ ತೀರ್ಮಾನವನ್ನು ತಗೊಂಡು ನನಗೆ ಫೋನ್ ಮಾಡಿದ್ರು. ಈಗ ಅದನ್ನು ಒಂದು ಕಡೆ ನಾಗಮಂಗಲ ಶಾಂತಿಗೆ ಬಂದಿದೆ. ಎಲ್ಲರೂ ಸಹ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾರೆ. ನಾಳೆ ಮುಸ್ಲಿಂ ಹಬ್ಬನೂ ಮಾಡ್ತಾರೆ. ನಾಡೋದ್ರಿಂದ ಉಳಿದು ಗಣಪತಿ ಬಿಡ್ತಾರೆ. ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ಜನ ಸಣ್ಣ ಪುಟ್ಟ ಕೂಗಾಟ ಇವೆಲ್ಲ ಸಹಜವಾಗಿ ನಡೆಯುತ್ತೆ. ಇದನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಅಂತ ಒಂದು ಸ್ವಲ್ಪ ನಾವು ಮಾಡ್ತೀವಿ. ಅವ್ರು ಎಲ್ಲಿ ಬೇಕಾದ್ರೂ ಪೊಲೀಸ್ನವ್ರು ಎಲ್ಲಿ ಮಾರ್ಕ್ ಮಾಡ್ತಾರೆ ಅಲ್ಲಿ ಹೋಗ್ಬೋದು. ಬಟ್ ಆದರೆ ಎಲ್ಲೂ ಸಹ ಯಾರಿಗೂ ಸಹ ಅರ್ಟ ಆಗದಂಗೆ ನಡ್ಕೋಬೇಕು. ಪ್ರಾರ್ಥನಾ ಮಂದಿರದ ಮುಂದೆಲ್ಲೇ ನಿಂತ್ಕೊಂಡು ಹೆಚ್ಚೊತ್ತು ಕೂಗೋದು ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ಥರ ಅವರವರೇ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಆ ಪ್ರಾರ್ಥನಾ ಮಂದಿರ ಮುಂದೆ ಹೋಗ್ಬೇಕಾದ್ರೆ ಮುಸ್ಲಿಮ್ಸು ಜೊತೆಲಿದ್ದು ಕಳಿಸ್ತಾರೆ. ಸರ್, ಈ ಗಲಭೆಯಲ್ಲಿ ನಿಷೇಧಿತ PFI ಕೈವಾಡ ಇದೆ, ಇದು NIA ತನಿಖೆ ಆಗಬೇಕು ಅಂತ ಆಗ್ರಹ ಕೇಳಿದ್ರು. ನಿಷೇಧಿತ ನೋಡೋಣ, ತನಿಖೆ ಆಗದಲ್ಲೇ ನಾವು ಅಥವಾ ಇಲ್ಲ ಅದ್ರ ರಿಪೋರ್ಟ್ ಇಲ್ದಲೆ ಊಹಾಪೋಹಗಳನ್ನ ಮಾತನಾಡ್ತಕ್ಕಂಥದ್ದು ಬೇಡ. ಈಗ ನನಗೆ ನೋಡಪ್ಪ, ಇದನ್ನು ಬೆಳೆಸೋದ್ಕಿಂತ ಅದನ್ನು ಕಂಡುಹಿಡಿತೀವಿ, ನಿಮಗೂ ಹೇಳ್ತೀವಿ, ಅದ್ರ ಮೇಲೆ ಕ್ರಮನೂ ಆಗುತ್ತೆ. ಫಸ್ಟ್ ಈಗ ತಣ್ಣಗಾಗಿದೆ, ಆಗಲಿ, ಆಮೇಲೆ ಉಳಿದ ಅದನ್ನೇ ಹೇಳ್ತೀವಿ. ತನಿಖೆ ಯಾವ ಥರ ಅಂತ ಮಾಡ್ತೀವಿ. ನಾನು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿದ್ದೀನಿ. ರಾಜ್ಯದಲ್ಲಿ ಯಾರನ್ನಾರೋ ಒಬ್ಬರನ್ನ ವಿಶೇಷ ತನಿಖೆ ಮಾಡೋದಾ, CIDಯಿಂದ ಕೊಡಿಸೋದಾ ಅಥವಾ ಜಿಲ್ಲಾ ಆಡಳಿತದಿಂದ ರಿಪೋರ್ಟ್ ತರಿಸೋದಾ, ನಾನು CM ಜೊತೆ ಮಾತಾಡ್ಬಿಟ್ಟು ತೀರ್ಮಾನ ಮಾಡಿ. SIT ಅಂತ ಹೋಗಲ್ಲ, ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ನೋಡೋಣ,